ವಿರಾಮದ ನಂತರ ಮತ್ತೆ ಸ್ವಾಗತ. ದೇಶದಲ್ಲೇ ಪ್ರಮುಖ ಕಾರ್ಖಾನೆಗಳಲ್ಲಿ ಒಂದಾದ ಭದ್ರಾವತಿ ವಿಐಎಸ್ಎಲ್ ಕಾರ್ಖಾನೆ ಮುಚ್ಚುವ ಹಂತದಲ್ಲಿದೆ. ಇದನ್ನ ಪುನಶ್ಚೇತನಗೊಳಿಸಿ ಎಂದು ಶಿವಮೊಗ್ಗದ ಡಿಸಿ ಕಚೇರಿ ಎದುರು ಇಂದು ಕಾರ್ಮಿಕರು ಪ್ರತಿಭಟನೆಯನ್ನ ಕೈಗೊಂಡಿದ್ರು. ಪ್ರತಿಭಟನೆಯಲ್ಲಿ ಸಾಮಾಜಿಕ ಹೋರಾಟಗಾರ ಶಶಿಕುಮಾರ್ ಗೌಡ ಹಲವು ಬೇಡಿಕೆಯನ್ನ ಇಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭದ್ರಾವತಿ ವಿಐಎಸ್ಎಲ್ ಕಾರ್ಖಾನೆಗೆ ಹೂಡಿಕೆಗೆ ಮಾಡಿ ಈ ಹಿಂದೆ ಕೇಂದ್ರ ಉಕ್ಕು ಮಂತ್ರಿಗಳು 5 ಬಾರಿ ವಿಐಎಸ್ಎಲ್ಗೆ ಭೇಟಿ ನೀಡಿದ್ದಾರೆ. ಆದರೆ ಇದುವರೆಗೂ ಯಾವ ಪ್ರಯೋಜನವೂ ಆಗಿಲ್ಲ. ವಿಐಎಸ್ಎಲ್ ಪುನಶ್ಚೇತನಗೊಳಿಸಿ ಕಾರ್ಮಿಕರ ಸಮಸ್ಯೆ ತಕ್ಷಣ ಬಗೆಹರಿಸಿ, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆತ್ಮೀಯರೇ, ಭದ್ರಾವತಿ ಕಾರ್ಖಾನೆ ಕಾರ್ಮಿಕರ ಮತ್ತು ನಾಗರಿಕರ ಪರವಾಗಿ ಒಂದು ಮನವಿಯನ್ನು ಗೌರವಾನ್ವಿತ ರಾಘವೇಂದ್ರ ಅವರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮಾಡ್ತಾ ಇದ್ದೀವಿ. ವಿಶೇಷ ಇಷ್ಟೇ, ಉದ್ದೇಶ ಇಷ್ಟೇ, ನಮ್ಮ ಕಾರ್ಖಾನೆ 25,000 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಂಥ ಕಾರ್ಖಾನೆ ಇವತ್ತು ಬೀದಿಗೆ ಬಂದಿರತಕ್ಕಂಥದ್ದು. ಕಳೆದ 20 ವರ್ಷಗಳಿಂದ 18 ವರ್ಷಗಳಿಂದ BJPಯಿಂದ ಮಾಡ್ತಕ್ಕಂಥ BY ರಾಘವೇಂದ್ರ ಅವರೇ, ನೀವು 4 ಬಾರಿ ಸಂಸದರಾಗಿದ್ದೀರಾ. BS ಯಡಿಯೂರಪ್ಪ ಸಾಹೇಬರು 1 ಬಾರಿ ಸಂಸದರಾಗಿದ್ದಾರೆ. 5 ಬಾರಿ ನೀವೇ ಸಂಸದರಾಗಿದ್ದೀರಾ, ನಿಮ್ಮದೇ ಕೇಂದ್ರ ಸರ್ಕಾರ. ಆದರೆ ಕಾರ್ಖಾನೆ ಉಳಿಸುವ ನಿಟ್ಟಿನಲ್ಲಿ ಯಾವ ಕೆಲಸ ಇಲ್ಲಿ ತನಕ ಆಗಿಲ್ಲ. ಜೊತೆಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ವರ್ಷದಲ್ಲಿ 2 ವರ್ಷದಲ್ಲಿ 2023-24ರಲ್ಲಿ ಶಿವಮೊಗ್ಗ ಜಿಲ್ಲೆ ವಿಮಾನ ನಿಲ್ದಾಣ ಓಪನ್ ಸೆರೆಮನಿಗೆ ಬರ್ತಾರೆ. ಅದಾದಮೇಲೆ 2024ರಲ್ಲಿ ಲೋಕಸಭೆ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ. 2 ಕಾರ್ಯಕ್ರಮಗಳಲ್ಲೂ ಭದ್ರಾವತಿಯ ವಿಚಾರ ಒಂದು ಸಲ್ಲೆತ್ತಿಲ್ಲ. ಜೊತೆಗೆ ಅವರಿಗೆ VSL ಕಾರ್ಖಾನೆ ಇದೆ ಅನ್ನೋದೇ ಗಮನಕ್ಕೆ ಮಾನ್ಯ ಗೌರವಾನ್ವಿತ ರಾಘವೇಂದ್ರ ಅವರಾಗಲಿ ಯಡಿಯೂರಪ್ಪ ಸಾಹೇಬರಾಗಲಿ ಎಲ್ಲ BJP ಸಂಸದರು ಯಾರೂ ಕೂಡ ತಂದಿಲ್ಲ. ಯಾಕಂತಂದರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಯಾಕಂದರೆ ಇವತ್ತು ಹೈದರಾಬಾದ್ನ ಒಂದು ಕಂಪ್ನಿಗೆ 11,000 ಕೋಟಿ ಬಂಡವಾಳ ಹೂಡಿಕೆ ಮಾಡ್ತೀರಾ. ಇಲ್ಲಿ ಕಾರ್ಖಾನೆ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಕೇಂದ್ರದ ಉಕ್ಕು ಮಂತ್ರಿ ಕುಮಾರಸ್ವಾಮಿ ಅವರು ಏನು ಮಾಡ್ತಾ ಇದ್ದೀರಾ? ನಿಮ್ಗೆ ಇಚ್ಛಾಶಕ್ತಿ ಇಲ್ವಾ? ನಿಮಗೆ ನೀವು ಬಂದಾಗೆಲ್ಲ ಕಾರ್ಖಾನೆ ವಿಚಾರಕ್ಕೆ ಬಂದಾಗ ಚುನಾವಣೆಗೆ ಮಾತ್ರ ನಮ್ಮ ಕಾರ್ಖಾನೆ ಹೆಸರು ಬೇಕು ಬಿಟ್ಟರೆ ಅದು ಬಂಡವಾಳ ಹಾಕಿ ಪುನಶ್ಚೇತನಗೊಳಿಸ್ತೀವಿ ಅನ್ನೋದಕ್ಕೆ ಒಬ್ಬರು ಕೂಡ ಚುನಾವಣೆಯಲ್ಲಿ ಬಿಟ್ಟು ಮಾತಾಡಲ್ಲ. ಚುನಾವಣೆ ಆದಮೇಲೆ ಸತ್ತೋಯ್ತದು. ಕಾರ್ಖಾನೆ ಜನ ಸಾಯಲಿ, ಕಾರ್ಖಾನೆ ಹಾಳಾಗೋಗ್ಲಿ ಅನ್ನೋ ಉದ್ದೇಶದಿಂದ ದಯಮಾಡಿ 119ನೇ ಮನ್ ಕಿ ಬಾತ್ ಕಾರ್ಯಕ್ರಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ 23ನೇ ತಾರೀಕು 119 ಮಾಡ್ತಾ ಇದ್ದಾರೆ. ಎಲ್ಲ ಸಣ್ಣ ಸಣ್ಣ ವಿಚಾರಗಳನ್ನ ತಗೊಂತಾರೆ ದೇಶದಿಂದ ಇರ್ತಕ್ಕಂಥದ್ದು. ಇದು 1 ಲಕ್ಷ ಜನಸಂಖ್ಯೆಯ ಜೀವನದ ಪ್ರಶ್ನೆ. ದಯಮಾಡಿ ಈ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ VSL ಕಾರ್ಖಾನೆ ಬಂಡವಾಳ ಹಾಕಿ ಪುನಶ್ಚೇತನಗೊಳಿಸಿ ಕಾರ್ಖಾನೆಯ ಕಾರ್ಮಿಕರ ಬದುಕಿನಲ್ಲಿ ಭರವಸೆ ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಅದಕ್ಕೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅದನ್ನು ಮಾಡಲಿಕ್ಕೆ ಮಾನ್ಯ ರಾಘವೇಂದ್ರರವರು ಇಲ್ಲಿ ವಿಚಾರನ ವಸ್ತುಸ್ಥಿತಿನ ಕಾರ್ಖಾನೆಗೆ ಸಂಬಂಧಪಟ್ಟ ವಿಚಾರಗಳನ್ನ ಗಮನಕ್ಕೆ ತರಬೇಕು. ಇಲ್ಲದೆ ಹೋದಲ್ಲಿ ಕಾರ್ಖಾನೆ ಕಾರ್ಮಿಕರು ಬೀದಿಗೆ ಬೀಳ್ತಾರೆ. ನೀವು ಸಂಸದರಾಗಿದ್ದೀರಾ, ಇನ್ನೂ ಮಂತ್ರಿಗಳಾಗಿ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಕಾರ್ಖಾನೆ ಉಳಿಸ್ತಿಲ್ಲ ಅಂದರೆ ಭದ್ರಾವತಿಗೆ ಬಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಚುನಾವಣಾ ಭವಿಷ್ಯ ಮಂಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತಾರೆ. ಮಾನ್ಯ ಗೌರವಾನ್ವಿತ ನಾವು ಪ್ರಧಾನಮಂತ್ರಿಗಳಲ್ಲಿ ಏನು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಅಂದರೆ, ನಮ್ಮ ಭದ್ರಾವತಿಯಲ್ಲಿರುವ ಜೀವನಾಡಿಯಾಗಿರುವಂತಹ VISL ಕಾರ್ಖಾನೆಯ ಉಳಿವಿಗಾಗಿ ನಾವು ಹೋರಾಟವನ್ನು ಸುಮಾರು ವರ್ಷಗಳಿಂದ ಸಹಿತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಇದ್ದಂಥ VSL ಅನ್ನ ಊಟ ಮಾಡದೇ ಇದ್ದವರೇ ಇಲ್ಲ. VSLಗೋಸ್ಕರ ನಾವು ಎಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೂ ಕೂಡ ನಮ್ಮ MP ಆದಂಥ ರಾಘವೇಂದ್ರರವರು ಮತ್ತು MLAಗಳಾದಂಥ ಸಂಗಮೇಶ್ರವರು ಯಾರೂ ಕೂಡ VSL ವಿಚಾರವನ್ನು ಒಂದು ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಮಾತಾಡಲ್ಲ. ಮನ್ ಕಿ ಬಾತಲ್ಲೂ ಸಹಿತ ನಮ್ಮ VSL ವಿಚಾರವಾಗಿ ಯಾರೂ ಒಬ್ಬರು ಮಾತಾಡಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ನೀವು ಓಟ್ ಕೇಳ್ಬೇಕಾದ್ರೆ ಮಾತ್ರ ನಿಮಗೆ VSL ನೆನಪಾಗುತ್ತೆ, ಅದಾದ್ಮೇಲೆ ಮರ್ತೋಗ್ತೀರಾ. ಎಷ್ಟು ಲಕ್ಷಾಂತರ ಜನರು ಅನ್ನನ ಕಿತ್ಕೊಂಡಿದ್ದೀರಾ. ಈಗ ನೀವು ದಯಮಾಡಿ ನಾವು ಪ್ರಧಾನಮಂತ್ರಿಗಳಲ್ಲಿ ಏನಂತ ಬೇಡಿಕೆ ಇಡ್ತೀವಿ ಅಂದರೆ, VSL ಬಂಡವಾಳ ಹೂಡಿ ನಮಗೆ ಬಳುವಳಿಯಾಗಿ ಕೊಡಿ, ನಾವು ಅದನ್ನು ಬೆಳೆಸ್ಕೊಂಡು ಹೋಗ್ತೀವಿ. ನಮ್ಮ ಎಷ್ಟೋ ಜನ ಪೂರ್ವಜರು ಕೂಡ ಅದರಲ್ಲೇ ಊಟ ಮಾಡಿ ಬೆಳೆದಂಥವ್ರು. ನಾವು ಕೂಡ VSL
ದಲ್ಲೇ ಕೆಲಸ ಮಾಡ್ಕೊಂಡು ನಮ್ಮ ತಂದೆ ಕೂಡ ತಾತ ಕೂಡ ಪ್ರತಿಯೊಬ್ಬರು VSL ಇದ್ದಂಥವ್ರೆ. ಈಗಿನ ಮಕ್ಕಳುಗಳಿಗೆ VSL ಒಂದು ಕಲ್ಪನೆಯಾಗಿ ಚಿತ್ರವಾಗಿ ಮಾತ್ರ ಕಾಣಿಸ್ತಾ ಇದೆ. ಅಲ್ಲಿ ಒಳಗಡೆ ಏನು ನಡೆಯುತ್ತೆ, ಏನಾಗುತ್ತೆ, ಏನು ಗೊತ್ತಾಗೋದಿಲ್ಲ, ಯಾಕೆಂದರೆ ಮುಚ್ಚಿಬಿಟ್ಟಿದ್ದಾರೆ. ನಮ್ಮ ಮಕ್ಳುಗಳಿಗೂ ಸಹಿತ ಕೆಲಸನ ಬೇರೆ ಊರುಗಳಿಗೆ ಹುಡ್ಕೊಂಡು ಹೋಗ್ತಿದ್ದಾರೆ. ಬೇಡ, ಆ ಕೆಲಸ ಆಗಬಾರ್ದು. VSLನ್ನು ನೀವು ನಮಗೋಸ್ಕರ ಉಳಿಸಿಕೊಟ್ರೆ ನಮ್ಮ ಮಕ್ಕಳು ಕೂಡ ಇಲ್ಲೇ ಕೆಲಸ ಮಾಡ್ಕೊಂಡು ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ದುಡಿತಾರೆ. ಹಾಗಾಗಿ ಪ್ರಧಾನಮಂತ್ರಿಗಳಲ್ಲಿ ರಾಘವೇಂದ್ರ ಸರಲ್ಲಿ ನಾವು ಬೇಡ್ಕೊಳ್ಳೋದೇನು ಅಂದರೆ, ದಯಮಾಡಿ VSLಗೆ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ದಯಮಾಡಿ ನೀವು ಪ್ರಧಾನಮಂತ್ರಿಯವರ ಹತ್ರ ಪ್ರಸ್ತಾಪವನ್ನು ಮಾಡಿ ದಯಮಾಡಿ ಬಂಡವಾಳವನ್ನು